ಎಂಜಲು ಕಾಸಿಗಾಗಿ ಕೆಲ ಸಂಘಟನೆ ಹೋರಾಟ ಮಾಡ್ತವೆ. ಹೋರಾಟಗಾರರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಕದಲೂರು ಉದಯ್. ಮಂಡ್ಯದ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಶಾಸಕ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮದ್ದೂರು ಪುರಸಭೆಯನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ರೈತರ ವಿರೋಧ ವ್ಯಕ್ತವಾಗಿದ್ದರಿಂದ ಹಲವು ಗ್ರಾಮ ಪಂಚಾಯಿತಿಯ ಮುಂದೆ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ರೈತರ ಪ್ರತಿಭಟನೆ ಖಂಡಿಸೋ ಬರದಲ್ಲಿ ಶಾಸಕ ಈ ರೀತಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಯಾರೋ ಕೊಟ್ಟ ಪ್ರಸಾದ ಇಸ್ಕೊಂಡು ಹೀಗೆ ಮಾಡ್ತಾರೆ ಅಂತ ಶಾಸಕ ಕದಲೂರು ಉದಯ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಅಭಿವೃದ್ಧಿಗೆ ವಿರೋಧ ಮಾಡೋರಿಗೆ ಏನು ಹೇಳೋಕ್ಕಾಯ್ತದೆ? ಸಹಿಸಲಾರದಿರೋರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಎಂದ ಕಾಸಿಗೆ ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿಗೆ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದರೆ ಹೇಳಿ. ಯಾರೋ ಕೆಲಸಕ್ಕೆ ಬಾರ್ದವ್ರು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡೋದು ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತಂದರೆ ಮಾಡೋರು ಮಾಡ್ಕೊಳ್ಳಿ, ಏನು ಮಾಡ್ತಾರೆ? ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರೆ ಯಾರು? ಈಗ ಇವ್ರು ಪಾಪ ಎಮ್ಮನಹಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಹುಡುಗನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಮರಕಾರದೊಡ್ಡಿ ಮತ್ತು ಕುಂಕೆರೆ ಇವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ನಾವೇನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತೋ. ಇದು ಶಾಸಕ ಕದಲೂರು ಉದಯ್ ಆಡಿರೋ ಮಾತುಗಳು. ಅಲ್ಲಿ ರಾಜಕೀಯ ಇರ್ಬೋದು ಇಲ್ಲದೆ ಇರ್ಬೋದು ಗೊತ್ತಿಲ್ಲ, ಬಟ್ ಯಾವುದೋ ಪಕ್ಷದ ಕಾರ್ಯಕರ್ತರು ಬಂದು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿರೋದಲ್ಲ. ರೈತ ಸಂಘಟನೆಗಳಿಂದ ರೈತರಿಂದ ಪ್ರೊಟೆಸ್ಟ್ ಆಗಿರೋದು. ಇಲ್ಲ, ಶಾಸಕರಾಗಿ ಹೋಗಿ ಕೇಳಬೇಕು, ಏನು ಅಭಿವೃದ್ಧಿ ವಿರುದ್ಧ ಯಾಕೆ ಮಾಡ್ತಾ ಇದ್ದೀರಾ, ನಿಮ್ಮ ಸಮಸ್ಯೆ ಏನಪ್ಪ ಅಂತ ಕೇಳಬೇಕು. ಅದು ಬಿಟ್ಟು ಎಂಜಲ್ ಕಾಸಿಗೆ ಆಸೆ ಪಡ್ತಾರೆ, ಯಾರೋ ಕೊಟ್ಟಿದ್ದ ಪ್ರಸಾದ ಇಸ್ಕೊಂಡು ಈ ಥರ ಮಾಡ್ತಾರೆ, ಜೀವನ ನಡೆಸೋಕ್ಕೆ ಇಂಥದ್ದೊಂದು ಕೆಲಸ ಮಾಡ್ತಾರೆ. ಹಂಗಿದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಶಾಸಕ ಕದಲೂರು ಉದಯ್? ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ರೈತ ಸಂಘಟನೆಯಿಂದ, ಅವ್ರ ಬಗ್ಗೆನ ನಿಮ್ಮ ಈ ಮಾತು, ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.